ಪಶ್ಚಿಮ ಬಂಗಾಳ ದೀದಿ ನಾಡು, ಮಹಿಳೆಯೇ ಸಿಎಂ. ಆದ್ರೆ ಇಲ್ಲಿ ಕಾಲೇಜಿನಲ್ಲೇ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರಕ್ಕೆ ಇಡೀ ದೇಶ ಬೆಚ್ಚಿಬಿದ್ದಿದೆ. 3 ರಾಕ್ಷಸರನ್ನ ಬಂಧಿಸಲಾಗಿದ್ದು ಪೊಲೀಸರು ತನಿಖೆಯನ್ನ ಚುರುಕು ಮಾಡಿದ್ದಾರೆ. ಆದರೆ ಸಿಬಿಐ ತನಿಖೆಗೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಮತ್ತೆ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಕಾಲೇಜಿನಲ್ಲೇ ಸಾಮೂಹಿಕ ರೇಪ್, ಕಾನೂನು ವಿದ್ಯಾರ್ಥಿಯ ಮೇಲೆ ಪೈಶಾಚಿಕ ಕೃತ್ಯ, ಸರ್ಕಾರದ ವಿರುದ್ಧ ರಸ್ತೆಗೆ ಇಳಿದು ಬಿಜೆಪಿ ಪಡೆ ಆಕ್ರೋಶ, ನ್ಯಾಯಕ್ಕಾಗಿ ಮಮತಾ ಸರ್ಕಾರದ ವಿರುದ್ಧ ದೇಶಾದ್ಯಂತ ವಿದ್ಯಾರ್ಥಿಗಳ ಕಿಚ್ಚು, ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ. ಪಶ್ಚಿಮ ಬಂಗಾಳದಲ್ಲಿ ಆಕ್ರೋಶದ ಜ್ವಾಲೆ ಸ್ಫೋಟವಾಗಿದೆ. ಕಾಲೇಜಿನಲ್ಲೇ ಗ್ಯಾಂಗ್ ರೇಪ್, ಸರ್ಕಾರ ಮೌನ, ಸಿಬಿಐ ತನಿಖೆಗಾಗಿ ವಿದ್ಯಾರ್ಥಿಗಳ ಕೂಗು. ಕಾನೂನು ವಿದ್ಯಾರ್ಥಿಯ ಮೇಲೆ ಪೈಶಾಚಿಕ ಕೃತ್ಯ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 4 ರಾಕ್ಷಸರನ್ನ ಬಂಧಿಸಲಾಗಿದೆ. ಕಾನೂನು ಕಾಲೇಜಿನ ಭದ್ರತಾ ಸಿಬ್ಬಂದಿ ಸೇರಿ ಹಂತಕರನ್ನ ವಿಚಾರಣೆ ನಡೆಸಲಾಗುತ್ತಿದೆ. ಇದೀಗ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬೀದಿಗೆ ಇಳಿದಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿ ಕೆಂಡ ಕಾರುತ್ತಿದ್ದಾರೆ. ಕಾಲೇಜಿಗೆ ಬಿಜೆಪಿ ಸತ್ಯಶೋಧನಾ ತಂಡ ಭೇಟಿ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಸತ್ಯಶೋಧನಾ ತಂಡ ನಗರಕ್ಕೆ ಆಗಮಿಸಿದೆ. ತಂಡದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಸತ್ಪಾಲ್ ಸಿಂಗ್, ಮೀನಾಕ್ಷಿ ಲೇಖಿ ಮತ್ತು ಸಂಸದರಾದ ಬಿಪ್ಲವ್ ಕುಮಾರ್ ದೇಬ್ ಹಾಗೂ ಮನನ್ ಕುಮಾರ್ ಮಿಶ್ರಾ ಭೇಟಿ ನೀಡಿದ್ದಾರೆ. ಈ ವೇಳೆ ಕಾಲೇಜು ಬಳಿ ಹೈಡ್ರಾಮಾ ನಡೆದಿದೆ. ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಸುಪ್ರೀಂಗೆ ಪತ್ರ. ಅತ್ಯಾಚಾರ ಪ್ರಕರಣವನ್ನ ಸಿಬಿಐಗೆ ವರ್ಗಾಯಿಸುವಂತೆ ಕೋರಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಗೆ ಪತ್ರ ಬರೆಯಲಾಗಿದೆ ಎನ್ನಲಾಗುತ್ತಿದೆ. ತನಿಖೆಯಲ್ಲಿ ವೈಫಲ್ಯ ಕಂಡುಬರುತ್ತಿರುವ ಹಿನ್ನೆಲೆ ಹೆಚ್ಚಿನ ತನಿಖೆಗಾಗಿ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಲಾಗುತ್ತಿದೆ. ये जो सारा यूनिवर्सिटी है उसका महिला लोगों का सुरक्षा के लिए टोटली इंश्योर करना ताकि उन लोगों को फ्यूचर में ऐसा इंसिडेंट कहीं नहीं हो, हर जगह सीसीटीवी इंस्टॉल हो. और ये जो इन्वेस्टिगेशन हुआ है, ये इंटायर इन्वेस्टिगेशन का मैं मांग रहा हूं कि पूरा इन्वेस्टिगेशन का सीबीआई इंक्वायरी हो ताकि पता चले क्यों पुलिस ने एफआईआर लॉन्च होने का ऑलमोस्ट 20 आवर्स बाद फ्लोरेंसिक टीम भेजा प्लेस ऑफ ऑकरेंस में. ಬೀದಿಗಿಳಿದು ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ಇನ್ನು ದೀದಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಮಮತಾ ಸರ್ಕಾರದ ವಿರುದ್ಧ ಸಮರ ಸಾರಲಾಗಿದೆ. ಈ ವೇಳೆ ತಳ್ಳಾಟ, ನೂಕಾಟ, ಪೊಲೀಸರ ಜೊತೆ ವಾಗ್ವಾದ ತಾರಕಕ್ಕೇರಿತ್ತು. ಈ ಮೂಲಕ ಗ್ಯಾಂಗ್ ರೇಪ್ಗೆ ಕೋಲ್ಕತ್ತಾ ಅಕ್ಷರಶಃ ದಗದಗಿಸುತ್ತಿದೆ. ಕಾಲೇಜಿನ ಸಿಸಿಟಿವಿ ವಶಕ್ಕೆ ಪಡೆದ ತನಿಖಾ ತಂಡ. ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿದ್ಯಾರ್ಥಿನಿಯನ್ನ ಎಳೆದೊಯ್ಯುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎನ್ನಲಾಗಿದೆ. 2 ರಾಕ್ಷಸರು ಕಾಲೇಜ್ ಗೇಟ್ನಿಂದ ಕಾಲೇಜ್ ಕ್ಯಾಂಪಸ್ನೊಳಗೆ ಹೋಗುತ್ತಿರುವ ದೃಶ್ಯ ಸೆರೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸಾಲು ರೇಪ್ ಕೇಸ್ಗಳನ್ನ ನೋಡಿದ್ರೆ ಯುವತಿಯರಿಗೆ ರಕ್ಷಣೆ ಇಲ್ಲ ಅನಿಸುತ್ತೆ. ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಭದ್ರತೆ ಇಲ್ವಾ? ದೀದಿ ನಾಡು ಕಾಮುಕರ ಅಂಗಳವಾಗ್ತಿದ್ಯಾ ಅನ್ನೋ ಅನುಮಾನ ಮೂಡಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳ ದೀದಿ ನಾಡು, ಮಹಿಳೆಯೇ ಸಿಎಂ. ಆದ್ರೆ ಇಲ್ಲಿ ಕಾಲೇಜಿನಲ್ಲೇ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರಕ್ಕೆ ಇಡೀ ದೇಶ ಬೆಚ್ಚಿಬಿದ್ದಿದೆ. 3 ರಾಕ್ಷಸರನ್ನ ಬಂಧಿಸಲಾಗಿದ್ದು ಪೊಲೀಸರು ತನಿಖೆಯನ್ನ ಚುರುಕು ಮಾಡಿದ್ದಾರೆ. ಆದರೆ ಸಿಬಿಐ ತನಿಖೆಗೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಮತ್ತೆ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಕಾಲೇಜಿನಲ್ಲೇ ಸಾಮೂಹಿಕ ರೇಪ್, ಕಾನೂನು ವಿದ್ಯಾರ್ಥಿಯ ಮೇಲೆ ಪೈಶಾಚಿಕ ಕೃತ್ಯ, ಸರ್ಕಾರದ ವಿರುದ್ಧ ರಸ್ತೆಗೆ ಇಳಿದು ಬಿಜೆಪಿ ಪಡೆ ಆಕ್ರೋಶ, ನ್ಯಾಯಕ್ಕಾಗಿ ಮಮತಾ ಸರ್ಕಾರದ ವಿರುದ್ಧ ದೇಶಾದ್ಯಂತ ವಿದ್ಯಾರ್ಥಿಗಳ ಕಿಚ್ಚು,
ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ. ಪಶ್ಚಿಮ ಬಂಗಾಳದಲ್ಲಿ ಆಕ್ರೋಶದ ಜ್ವಾಲೆ ಸ್ಫೋಟವಾಗಿದೆ. ಕಾಲೇಜಿನಲ್ಲೇ ಗ್ಯಾಂಗ್ ರೇಪ್, ಸರ್ಕಾರ ಮೌನ. ಸಿಬಿಐ ತನಿಖೆಗಾಗಿ ವಿದ್ಯಾರ್ಥಿಗಳ ಕೂಗು. ಕಾನೂನು ವಿದ್ಯಾರ್ಥಿಯ ಮೇಲೆ ಪೈಶಾಚಿಕ ಕೃತ್ಯ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 4 ರಾಕ್ಷಸರನ್ನ ಬಂಧಿಸಲಾಗಿದೆ. ಕಾನೂನು ಕಾಲೇಜಿನ ಭದ್ರತಾ ಸಿಬ್ಬಂದಿ ಸೇರಿ ಹಂತಕರನ್ನ ವಿಚಾರಣೆ ನಡೆಸಲಾಗುತ್ತಿದೆ. ಇದೀಗ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬೀದಿಗೆ ಇಳಿದಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿ ಕೆಂಡ ಕಾರುತ್ತಿದ್ದಾರೆ. ಕಾಲೇಜಿಗೆ ಬಿಜೆಪಿ ಸತ್ಯಶೋಧನಾ ತಂಡ ಭೇಟಿ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಸತ್ಯಶೋಧನಾ ತಂಡ ನಗರಕ್ಕೆ ಆಗಮಿಸಿದೆ. ತಂಡದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಸತ್ಪಾಲ್ ಸಿಂಗ್, ಮೀನಾಕ್ಷಿ ಲೇಖಿ ಮತ್ತು ಸಂಸದರಾದ ಬಿಪ್ಲವ್ ಕುಮಾರ್ ದೇಬ್ ಹಾಗೂ ಮನನ್ ಕುಮಾರ್ ಮಿಶ್ರಾ ಭೇಟಿ ನೀಡಿದ್ದಾರೆ. ಈ ವೇಳೆ ಕಾಲೇಜು ಬಳಿ ಹೈಡ್ರಾಮಾ ನಡೆದಿದೆ. ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಸುಪ್ರೀಂಗೆ ಪತ್ರ. ಅತ್ಯಾಚಾರ ಪ್ರಕರಣವನ್ನ ಸಿಬಿಐಗೆ ವರ್ಗಾಯಿಸುವಂತೆ ಕೋರಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಗೆ ಪತ್ರ ಬರೆಯಲಾಗಿದೆ ಎನ್ನಲಾಗುತ್ತಿದೆ. ತನಿಖೆಯಲ್ಲಿ ವೈಫಲ್ಯ ಕಂಡುಬರುತ್ತಿರುವ ಹಿನ್ನೆಲೆ ಹೆಚ್ಚಿನ ತನಿಖೆಗಾಗಿ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಲಾಗುತ್ತಿದೆ. ये जो सारा यूनिवर्सिटी है उसका महिला लोगों का सुरक्षा के लिए टोटली इंश्योर करना ताकि उन लोगों को फ्यूचर में ऐसा इंसिडेंट कहीं नहीं हो, हर जगह सीसीटीवी इंस्टॉल हो. और ये जो इन्वेस्टिगेशन हुआ है, ये इंटायर इन्वेस्टिगेशन का मैं मांग रहा हूं कि पूरा इन्वेस्टिगेशन का सीबीआई इंक्वायरी हो ताकि पता चले क्यों पुलिस ने एफआईआर लॉन्च होने का ऑलमोस्ट 20 आवर्स बाद फ्लोरेंसिक टीम भेजा प्लेस ऑफ ऑकरेंस में. ಬೀದಿಗಿಳಿದು ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ಇನ್ನು ದೀದಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಮಮತಾ ಸರ್ಕಾರದ ವಿರುದ್ಧ ಸಮರ ಸಾರಲಾಗಿದೆ. ಈ ವೇಳೆ ತಳ್ಳಾಟ, ನೂಕಾಟ, ಪೊಲೀಸರ ಜೊತೆ ವಾಗ್ವಾದ ತಾರಕಕ್ಕೇರಿತ್ತು. ಈ ಮೂಲಕ ಗ್ಯಾಂಗ್ ರೇಪ್ಗೆ ಕೋಲ್ಕತ್ತಾ ಅಕ್ಷರಶಃ ದಗದಗಿಸುತ್ತಿದೆ. ಕಾಲೇಜಿನ ಸಿಸಿಟಿವಿ ವಶಕ್ಕೆ ಪಡೆದ ತನಿಖಾ ತಂಡ. ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿದ್ಯಾರ್ಥಿನಿಯನ್ನ ಎಳೆದೊಯ್ಯುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎನ್ನಲಾಗಿದೆ. ಇಬ್ಬರು ರಾಕ್ಷಸರು ಕಾಲೇಜ್ ಗೇಟ್ನಿಂದ ಕಾಲೇಜ್ ಕ್ಯಾಂಪಸ್ನೊಳಗೆ ಹೋಗುತ್ತಿರುವ ದೃಶ್ಯ ಸೆರೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸಾಲು ಸಾಲು ರೇಪ್ ಕೇಸ್ಗಳನ್ನ ನೋಡಿದ್ರೆ ಯುವತಿಯರಿಗೆ ರಕ್ಷಣೆ ಇಲ್ಲ ಅನಿಸುತ್ತೆ. ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಭದ್ರತೆ ಇಲ್ವಾ? ದೀದಿ ನಾಡು ಕಾಮುಕರ ಅಂಗಳವಾಗ್ತಿದ್ಯಾ ಅನ್ನೋ ಅನುಮಾನ ಮೂಡಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳ ದೀದಿ ನಾಡು, ಮಹಿಳೆಯೇ ಸಿಎಂ. ಆದ್ರೆ ಇಲ್ಲಿ ಕಾಲೇಜಿನಲ್ಲೇ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರಕ್ಕೆ ಇಡೀ ದೇಶ ಬೆಚ್ಚಿಬಿದ್ದಿದೆ. 3 ರಾಕ್ಷಸರನ್ನ ಬಂಧಿಸಲಾಗಿದ್ದು ಪೊಲೀಸರು ತನಿಖೆಯನ್ನ ಚುರುಕು ಮಾಡಿದ್ದಾರೆ. ಆದರೆ ಸಿಬಿಐ ತನಿಖೆಗೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಮತ್ತೆ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಕಾಲೇಜಿನಲ್ಲೇ ಸಾಮೂಹಿಕ ರೇಪ್, ಕಾನೂನು ವಿದ್ಯಾರ್ಥಿಯ ಮೇಲೆ ಪೈಶಾಚಿಕ ಕೃತ್ಯ. ಸರ್ಕಾರದ ವಿರುದ್ಧ ರಸ್ತೆಗೆ ಇಳಿದು ಬಿಜೆಪಿ ಪಡೆ ಆಕ್ರೋಶ. ನ್ಯಾಯಕ್ಕಾಗಿ ಮಮತಾ ಸರ್ಕಾರದ ವಿರುದ್ಧ ದೇಶಾದ್ಯಂತ ವಿದ್ಯಾರ್ಥಿಗಳ ಕಿಚ್ಚು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ. ಪಶ್ಚಿಮ ಬಂಗಾಳದಲ್ಲಿ ಆಕ್ರೋಶದ ಜ್ವಾಲೆ ಸ್ಫೋಟವಾಗಿದೆ. ಕಾಲೇಜಿನಲ್ಲೇ ಗ್ಯಾಂಗ್ ರೇಪ್, ಸರ್ಕಾರ ಮೌನ. ಸಿಬಿಐ ತನಿಖೆಗಾಗಿ ವಿದ್ಯಾರ್ಥಿಗಳ ಕೂಗು. ಕಾನೂನು ವಿದ್ಯಾರ್ಥಿಯ ಮೇಲೆ ಪೈಶಾಚಿಕ ಕೃತ್ಯ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 4 ರಾಕ್ಷಸರನ್ನ ಬಂಧಿಸಲಾಗಿದೆ. ಕಾನೂನು ಕಾಲೇಜಿನ ಭದ್ರತಾ ಸಿಬ್ಬಂದಿ ಸೇರಿ ಹಂತಕರನ್ನ ವಿಚಾರಣೆ ನಡೆಸಲಾಗುತ್ತಿದೆ. ಇದೀಗ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬೀದಿಗೆ ಇಳಿದಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿ ಕೆಂಡ ಕಾರುತ್ತಿದ್ದಾರೆ. ಕಾಲೇಜಿಗೆ ಬಿಜೆಪಿ ಸತ್ಯಶೋಧನಾ ತಂಡ ಭೇಟಿ.
ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಸತ್ಯಶೋಧನಾ ತಂಡ ನಗರಕ್ಕೆ ಆಗಮಿಸಿದೆ. ತಂಡದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಸತ್ಪಾಲ್ ಸಿಂಗ್, ಮೀನಾಕ್ಷಿ ಲೇಖಿ ಮತ್ತು ಸಂಸದರಾದ ಬಿಪ್ಲವ್ ಕುಮಾರ್ ದೇಬ್ ಹಾಗೂ ಮನನ್ ಕುಮಾರ್ ಮಿಶ್ರಾ ಭೇಟಿ ನೀಡಿದ್ದಾರೆ. ಈ ವೇಳೆ ಕಾಲೇಜು ಬಳಿ ಹೈಡ್ರಾಮಾ ನಡೆದಿದೆ. ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಸುಪ್ರೀಂಗೆ ಪತ್ರ. ಅತ್ಯಾಚಾರ ಪ್ರಕರಣವನ್ನ ಸಿಬಿಐಗೆ ವರ್ಗಾಯಿಸುವಂತೆ ಕೋರಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಗೆ ಪತ್ರ ಬರೆಯಲಾಗಿದೆ ಎನ್ನಲಾಗುತ್ತಿದೆ. ತನಿಖೆಯಲ್ಲಿ ವೈಫಲ್ಯ ಕಂಡುಬರುತ್ತಿರುವ ಹಿನ್ನೆಲೆ ಹೆಚ್ಚಿನ ತನಿಖೆಗಾಗಿ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಲಾಗುತ್ತಿದೆ. ये जो सारा यूनिवर्सिटी है उसका महिला लोगों का सुरक्षा के लिए टोटली इंश्योर करना ताकि उन लोगों को फ्यूचर में ऐसा इंसिडेंट कहीं नहीं हो, हर जगह सीसीटीवी इंस्टॉल हो। और ये जो इन्वेस्टिगेशन हुआ है, ये इंटायर इन्वेस्टिगेशन का मैं मांग रहा हूं कि पूरा इन्वेस्टिगेशन का सीबीआई इंक्वायरी हो ताकि पता चले क्यों पुलिस ने एफआईआर लॉन्च होने का ऑलमोस्ट 20 आवर्स बाद फ्लोरेंसिक टीम भेजा प्लेस ऑफ ऑकरेंस में. ಬೀದಿಗಿಳಿದು ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ಇನ್ನು ದೀದಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಮಮತಾ ಸರ್ಕಾರದ ವಿರುದ್ಧ ಸಮರ ಸಾರಲಾಗಿದೆ. ಈ ವೇಳೆ ತಳ್ಳಾಟ, ನೂಕಾಟ, ಪೊಲೀಸರ ಜೊತೆ ವಾಗ್ವಾದ ತಾರಕಕ್ಕೇರಿತ್ತು. ಈ ಮೂಲಕ ಗ್ಯಾಂಗ್ ರೇಪ್ಗೆ ಕೋಲ್ಕತ್ತಾ ಅಕ್ಷರಶಃ ದಗದಗಿಸುತ್ತಿದೆ. ಕಾಲೇಜಿನ ಸಿಸಿಟಿವಿ ವಶಕ್ಕೆ ಪಡೆದ ತನಿಖಾ ತಂಡ. ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿದ್ಯಾರ್ಥಿನಿಯನ್ನ ಎಳೆದೊಯ್ಯುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎನ್ನಲಾಗಿದೆ. ಇಬ್ಬರು ರಾಕ್ಷಸರು ಕಾಲೇಜ್ ಗೇಟ್ನಿಂದ ಕಾಲೇಜ್ ಕ್ಯಾಂಪಸ್ನೊಳಗೆ ಹೋಗುತ್ತಿರುವ ದೃಶ್ಯ ಸೆರೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸಾಲು ಸಾಲು ರೇಪ್ ಕೇಸ್ಗಳನ್ನ ನೋಡಿದ್ರೆ ಯುವತಿಯರಿಗೆ ರಕ್ಷಣೆ ಇಲ್ಲ ಅನಿಸುತ್ತೆ. ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಭದ್ರತೆ ಇಲ್ವಾ? ದೀದಿ ನಾಡು ಕಾಮುಕರ ಅಂಗಳವಾಗ್ತಿದ್ಯಾ ಅನ್ನೋ ಅನುಮಾನ ಮೂಡಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.